ಓ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈಶ್ವರೋ ಗುರುರಾಜ್ಞೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ತೆ ಶಂಕರಾನಂದ ಗುರುಪಾದಾಂಬುಜನ್ಮನೇ ಸವಿಲಾಸ ಮಹಾಮೋಹ ಗ್ರಾಹಗ್ರಾಸೈಕಕರ್ಮಣಿ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲಚೇತಸಾ ಸುಖಬೋಧಾಯ ತತ್ತಸ್ಯ ವಿವೇಕೋಯಂ ವಿಧೀಯತೆ. ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಶ್ರೋತೃಗಳ ಸಂಕಲ್ಪದ ಮೇರೆಗೆ ತಂತ್ರಜ್ಞಾನ ಸಹಾಯದಿಂದ ತತ್ವ ವಿವೇಕ ಪ್ರಕರಣದ ಬಹಳ ಅತ್ಯಂತ ಕ್ಲಿಷ್ಟವಾದ ವಿಷಯವನ್ನ ಅನೇಕ ಉಪಾಯಗಳ ಮೂಲಕ ತಿಳಿಯುವಂತಹ ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ವಿಷಯಕ್ಕೆ ಹತ್ತಿರವಾಗಿರ್ತಕ್ಕಂತಹ ಟಾಪಿಕ್ಗೆ ಬಂದು ನಿಂತುಕೊಂಡಿದೆ. ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂತಹದ್ದು ಪರಮಾತ್ಮ ಅಂತ. ಅದು ಎಲ್ಲರಿಗೆ ದೇಶದಲ್ಲಿ, ನಮ್ಮ ದೇಶದಲ್ಲಿ ಒಬ್ಬ ಅನ್ಎಜುಕೇಟೆಡ್ ಇರ್ಬೋದು, ಮತ್ತೆ ದೇವ್ರ ಮೇಲೆ ಯಾವುದೇ ಪ್ರೀತಿ ಇಲ್ಲದೆ ಇರ್ಬೋದು, ಏನು ಗೊತ್ತಿಲ್ಲದೆ ಇರ್ಬೋದು, ಎಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಗೊತ್ತಿರತಕ್ಕಂತಹದ್ದಂದ್ರೆ ದೇವರು. ಏನೇನಾಯ್ತು ಅಂದ್ರೆ ದೇವ್ರು ನೋಡ್ಕೊಂತಾನೆ ಅಂತ. ಮತ್ತೆ ಇದು ಆಶ್ಚರ್ಯ ಅಂದ್ರೆ ದೇವ್ರಂದ್ರೆ ಏನು ಗೊತ್ತಿಲ್ಲ. ಆದ್ರೆ ಎಷ್ಟು ಸಾಮಾನ್ಯ ಅಂತಂದ್ರೆ ನಮ್ಮ ಪಕ್ಕದವ್ರಿಗಿಂತನೂ ಅವನ ಮೇಲೆ ವಿಶ್ವಾಸ ಜಾಸ್ತಿ. ದೇವ್ರಿದ್ದಾನೆ, ದೇವ್ರು ನೋಡ್ಕೊಂತಾನೆ. ನೀವು ಒಂದು ಒಳ್ಳೇದಾದ್ರೂ ಕೂಡ ಏನಾದ್ರು ಬೇಕಂದ್ರೂ ಅವ್ರನ್ನೇ ಅವಲಂಬಿಸೋದು, ಮತ್ತೆ ಏನೇನು ಆದ್ರೂ ಕೂಡ ಮತ್ತೆ ಅವ್ರಿಗೆ ಹಾಕೋದು. ಅದನ್ನ ವಸ್ತುತಃ ಅವನು ಯಾರಿಗೂ ಕೂಡ ಅಗೋಚರನೇ. ಆದರೂ ಕೂಡ ಎಲ್ಲರೂ ಹೇಗೆ ವರ್ತನೆ ಮಾಡ್ತಾರಂದ್ರೆ ಗೋಚರಕ್ಕಿಂತ ಬಹಳ ಸ್ಪಷ್ಟವಾಗಿ ಗೋಚರನಾಗಿರ್ತಕ್ಕಂಥವನು ಅನ್ನೋ ರೀತಿಯಲ್ಲಿ. ಒಂದು ಹಳ್ಳಿಗೆ ಒಂದು ವಿಸಿಟ್ ಕೊಟ್ರೆ ಗೊತ್ತಾಗುತ್ತೆ, ಅಲ್ಲಿ ಮಾತನಾಡ್ತಕ್ಕಂತಹ ರೀತಿ ನೋಡಿದ್ರೆ.
ಮತ್ತೆ ಅಲ್ಲಿಂದ ಹಿಡ್ಕೊಂಡು ಇನ್ನು ಎಲ್ಲಿ ತನಕ ಮೇಲೆ ಬಂದರೂ ಕೂಡ ಇನ್ನು ಇದು ಹಾಗೆ ಜಿಜ್ಞಾಸುಗಳಿಗೆ, ಜ್ಞಾನಿಗಳಿಗೆ, ವಿಜ್ಞಾನಿಗಳಿಗೆ ಇನ್ನೂ ಪರಿಪೂರ್ಣವಾಗಿ ಅದು ಅರ್ಥ ಆಗದಿರ್ತಕ್ಕಂತಹದ್ದು. ಅದು ಅರ್ಥ ಆಗದೂ ಇಲ್ಲ. ಯಾಕೆ ಅಂತಂದ್ರೆ ಅದು ಅನಂತ ಅಂತ. ಹೀಗೆ ಈ ಅನಂತನಾಗಿರ್ತಕ್ಕಂತಹ ಪರಮಾತ್ಮನನ್ನ ನಮಗೆ ಶಾಸ್ತ್ರ ಅನೇಕ ವಿಧವಾಗಿ ಪರಿಚಯ ಮಾಡಿಸ್ತಕ್ಕಂತಹದ್ದು. ಇದು ಬಹಳ ಅತ್ಯಂತ ದುಸ್ಸಾಧ್ಯವಾಗಿರ್ತಕ್ಕಂತಹ ಕಾರ್ಯ. ಅದು ಏನು ಎಷ್ಟು ಆಶ್ಚರ್ಯ ಅಂತಂದ್ರೆ, ಒಮ್ಮೆ ಗೋಚರದಂಗಾಗುತ್ತೆ, ಮತ್ತೆ ಇನ್ನೊಂದು ಯಾವ್ದಾರ ಥಾಟ್ಸ್ ಬಂತಂದ್ರೆ ಮತ್ತೆ ಅದಕ್ಕೆ ಅಪೋಸಿಟ್ ಆಗಿ ಕಾಣಿಸ್ತದೆ. ಇಷ್ಟು ವಿಚಿತ್ರವಾಗಿರ್ತಕ್ಕಂತಹದ್ದು. ಇದು ತಿಳುವಳಿಕೆ ಇಲ್ಲದವರಿಗೆ ಒಂದು ವಿಚಾರವಾದ್ರೆ, ತಿಳುವಳಿಕೆ ಇರ್ತಕ್ಕಂಥವರಿಗೆ ಒಂದು ರೀತಿಯಲ್ಲಿ, ಹೀಗೆ ನಿಗೂಢವಾಗಿರ್ತಕ್ಕಂತಹದ್ದು. ಜಗತ್ತು ಹುಟ್ಟಿದಾಗ್ಲಿಂದನೂ ಅಂದ್ರೆ ಮನುಷ್ಯ ಎಲ್ಲಿಯವರೆಗೆ ಇದನ್ನ ತಿಳಿಬೇಕು ಅಂತಕ್ಕಂಥದ್ದು ಪ್ರಯತ್ನ ನಡೆದಿದೆಯೋ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಈಗ ಅದು ನಿಗೂಢವಾಗಿರ್ತಕ್ಕಂತಹದ್ದು. ಆದರೂ ಕೂಡ ನಿಗೂಢವಾಗಿರ್ತಕ್ಕಂತಹದ್ದನ್ನ ತಿಳಿಲಿಕ್ಕೆ ಮನುಷ್ಯ ತನಗೆ ಬುದ್ಧಿ ಬಂದಾಗ್ಲಿಂದನೂ ಕೂಡ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಬುದ್ಧಿ ಬರೋದಕ್ಕಿಂತ ಮುಂಚೆ ಬುದ್ಧಿಯನ್ನು ಪಡೆದು ಅಂದ್ರೆ ವ್ಯಾವಹಾರಿಕವಾಗಿರ್ತಕ್ಕಂತಹ ಬುದ್ಧಿಯನ್ನು ಉಪಯೋಗಿಸಿ ಈ ಸಮಾಜದಲ್ಲಿ ಸ್ವಸ್ಥವಾಗಿ ಇರ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ತದನಂತರದಲ್ಲಿ ಅಷ್ಟಕ್ಕೆ ಅವನ ಮನಸ್ಸು ನಿಲ್ಲೋದಿಲ್ಲ. ಮತ್ತೆ ಅದಕ್ಕೆ ಆಧಾರವಾಗಿರ್ತಕ್ಕಂಥದ್ದು ತಿಳಿಲಿಕ್ಕೆ ಮನುಷ್ಯನ ಪ್ರಯತ್ನ ಅನಾದಿ ಕಾಲದಿಂದ ನಡೆದಿದೆ. ಆದರೆ ಇಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ತನಗೆ ಹೇಗೆ ಬೇಕು ಹಾಗೆ ಈ ಪರಮಾತ್ಮನನ್ನ ನಿಶ್ಚಯ ಮಾಡಿಕೊಂಡಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಅದು ಕೂಡ ಸುಳ್ಳಿದೆ. ಕೆಲವೊಬ್ಬನು ಬರೀ ಏನೋ ಒಂದಿಷ್ಟು ದಾನ ಮಾಡ್ತಾನೆ, ಆ ದಾನದಲ್ಲೇ ನನ್ನ ಪರಮಾತ್ಮನನ್ನ ಕಾಣ್ತಾ ಇದ್ದೀನಿ ಅಂತಕ್ಕಂತಹದ್ದು. ಯಾವುದೋ ಒಂದು ಪರೋಪಕಾರ ಮಾಡ್ತಾನೆ, ಅದನ್ನ ಪರಮಾತ್ಮ ಅಂತಕ್ಕಂತಹದ್ದು. ಹೀಗೆ ಅನೇಕ ವಿಧವಾಗಿ ಕೂಡ ನಡೆದಿರ್ತಕ್ಕಂತಹದ್ದು. ಯಾವನೋ ಒಬ್ಬನು ತನಗೆ ಇಷ್ಟವಾಗಿರ್ತಕ್ಕಂಥ ದೇವರ ಪೂಜೆ ಮಾಡ್ತಾನೆ, ಅರ್ಚನೆ ಮಾಡ್ತಾನೆ, ಅದನ್ನ ಪರಮಾತ್ಮ ಅಂತ ತಿಳಿತಾನೆ. ಏನೆಲ್ಲ ನೀವು ಕಣ್ತರದ ನೋಡಿದಾಗ, ನಿಮ್ಮನ್ನು ಹಿಡ್ಕೊಂಡು ಬೇರೆಯವ್ರನ್ನ ನೋಡಿದಾಗ ಅನೇಕ ವಿಧವಾಗಿ ಮತ್ತು ಅಷ್ಟೇ ವಿಚಿತ್ರವಾಗಿ ಈ ಪರಮಾತ್ಮನ ಬಗ್ಗೆ ತಿಳ್ಕೊಳಕ್ಕಾಗ್ಲಿ, ಮಾತನಾಡಕ್ಕಾಗ್ಲಿ ಈ ದೇಶದಲ್ಲಿ ನಿಮಗೆ ಹಾಸುಹೊಕ್ಕಾಗಿ ಸಿಗುತ್ತೆ. ಯಾಕೆ ನಾನು ಇದನ್ನ ಈ ವಿಷಯವಾಗಿ ಮಾತಾಡಕ್ಕೆ ಹಚ್ಚಿದ್ದೀನಿ ಅಂತಂದ್ರೆ, ಇಲ್ಲಿ ಏನು ಪೂರ್ವ ಪಕ್ಷಿ ಅಂತ ಇದನು, ಪೂರ್ವ ಪಕ್ಷಿ ಅಂತಂದ್ರೆ ಬೇರೆ ಯಾರು ಅಲ್ಲ, ನಮ್ಮ ತಾರ್ಕಿಕ ಮನಸ್ಸೇ ನನಗೆ ಪೂರ್ವ ಪಕ್ಷಿ ಅಂತ. ಯಾರೋ ಮತ್ತೆ ಇಲ್ಲಿ ಹೊರಳವರಲ್ಲಲ್ಲಿ ಪೂರ್ವ ಪಕ್ಷಿ ಅಂತಂದ್ರೆ ಯಾರೋ ಹೊರಗಿನವನಲ್ಲ ಅವನು. ನಮ್ಮಲ್ಲಿ ಒಂದು ತರ್ಕಾತ್ಮಕ ಮನಸ್ಸು ಇದೆಯಲ್ವಾ, ತರ್ಕಾತ್ಮಕ ಬುದ್ಧಿ ಅಂತ ಇದೆಯಲ್ವಾ, ಅದೇ ಇಲ್ಲಿ ಪೂರ್ವ ಪಕ್ಷಿ. ಆ ಪೂರ್ವ ಪಕ್ಷಿಯ ಒಂದು ಸ್ಟೇಟಸ್ ಅಲ್ಲಿ ನಿಂತುಕೊಂಡು ನಾವು ವಿಚಾರ ಮಾಡಿದಾಗ ಇವನು ಕೇಳಿರ್ತಕ್ಕಂತಹ ಪ್ರಶ್ನೆ, ಯಾವುದನ್ನ ನೀನು ಪರಮಾತ್ಮ ಅಂತ ಕರಿತೀಯೋ ಅದು ನಿರ್ವಿಕಲ್ಪವ ಅಥವಾ ಸವಿಕಲ್ಪವ ಅಂತ ಪ್ರಶ್ನೆಯನ್ನು ಮುಂದಿಟ್ಟವ. ಅವನ ಅರ್ಥ ಏನಂತಂದ್ರೆ, ತನಗೇನು ಗೋಚರ ಆಗಿದೆಯೋ ಅಷ್ಟರಲ್ಲಿ ಪರಮಾತ್ಮನ ಅಂದ್ರೆ ಹೀಗೆ ಅಂತ ಅರ್ಥ ಮಾಡಿಕೋಬೇಕು. ಇಲ್ಲ ಅಂತಂದ್ರೆ ಅದಿಲ್ಲ ಅಂತ ಅವನ ವಾದದಲ್ಲಿ, ಮಾತಿನಲ್ಲಿ ಕಾಣಿಸ್ತಕ್ಕಂತಹದ್ದು.
ಅದು ನಿರ್ವಿಕಲ್ಪ ಅಂತ ಐತೆ ಅಂತಂದ್ರೆ ಅದು ಇಂಪಾಸಿಬಲ್, ಅದು ಇಂಪಾಸಿಬಲ್ ಆಗಿರ್ತಕ್ಕಂಥದ್ದು ಇಲ್ಲ ಅಂತಂಥದ್ದು. ಮತ್ತು ಒಂದು ವೇಳೆ ಸವಿಕಲ್ಪ ಅಂತಂದ್ರೆ ಇಷ್ಟೇ ನಿನ್ ಪರಮಾತ್ಮ ಅಂತ ಹೇಳಿ ನಿಶ್ಚಯ ಮಾಡೋದು. ಅದಕ್ಕೆ ಅವರು ನಿರ್ವಿಕಲ್ಪ ಅಂತಕ್ಕಂತಹದ್ದು ಮೊದಲೇ ಹೊಡೆದಾಕ್ಬಿಟ್ರು. ಆದ್ರೆ ಈ ಸವಿಕಲ್ಪ ಅಂತಕ್ಕಂತಹದ್ದು ಈಗಲ್ವಾ, ಈ ಸವಿಕಲ್ಪ ಅಂತಕ್ಕಂತಹದ್ದನ್ನ ಒಂದಿಷ್ಟು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸವಿಕಲ್ಪ ಅಂತಂದ್ರೆ ಈ ಜಗತ್ತಿನಲ್ಲಿ ತೋರ್ತಕ್ಕಂತಹದ್ದು ಸಹ ಕಲ್ಪನೆ, ನಮ್ಮ ಬುದ್ಧಿಗೆ ಕಲ್ಪನೆಗೆ ಸಿಗ್ತಕ್ಕಂತಹದ್ದು, ಎಲ್ಲದರಲ್ಲಿ ಇರತಕ್ಕಂತಹದ್ದು. ಹಾಗಾದರೆ ಇಲ್ಲಿ ಅವರು ಒಂದು ವಿಷಯವನ್ನು ಇಟ್ಟಿದ್ರು. ಇದಂ ಗುಣ ಕ್ರಿಯಾ ಜಾತಿ ದ್ರವ್ಯ ಸಂಬಂಧ ವಸ್ತು. ಅದು ಹೇಗಿದೆ ಅಂತಂದ್ರೆ, ಯಾವುದೇ ಒಂದು ಗುಣದಲ್ಲಿ ಬೆರೆತಿರ್ತಕ್ಕಂತಹದ್ದು, ಕ್ರಿಯೆಯಲ್ಲಿ ಬೆರೆತಿರ್ತಕ್ಕಂತಹದ್ದು, ಜಾತಿಯಿಂದ ಬೆರೆತಿರ್ತಕ್ಕಂತಹದ್ದು, ದ್ರವ್ಯದಿಂದ ಬೆರೆತಿರ್ತಕ್ಕಂತಹದ್ದು, ಸಂಬಂಧದಿಂದ ಬೆರೆತಿರ್ತಕ್ಕಂತಹದ್ದು. ಸತ್ಯ, ಸುಮ್ಮನೆ ಎಕ್ಸಾಂಪಲ್ ಹೇಳೋದಲ್ಲ, ಯಾರೋ ಒಬ್ರು ಸತ್ಯ ನುಡಿತಾ ಇದ್ದಾರೆ ಅಂದ್ರೆ ಸತ್ಯ ಅದೇ ಪರಮಾತ್ಮ. ಅಂದ್ರೆ ಏನಾಯ್ತು ಅಂತಂದ್ರೆ, ಅನಂತನಾಗಿರತಕ್ಕಂಥವನನ್ನ ಒಂದು ಸತ್ಯ ಅಂತಕ್ಕಂತಹ ಒಂದೇ ಅರ್ಥಕ್ಕ ಬಂಧನ ಮಾಡಿದಂಗಾಯ್ತು. ನಾವು ಪರಮಾತ್ಮನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಬಹಳಷ್ಟು ಎಡುವಿದ್ವಿ. ಯಾಕಂತಂದ್ರೆ ನಮ್ಮದೇ ಆಗಿರತಕ್ಕಂಥ ಸೀಮಿತ ಅರ್ಥದಿಂದ ನಾವು ಬಂಧಿಸ್ಲಿಕ್ಕೆ ಹೋಗ್ತೀವಿ. ಅದು ವಸ್ತು ಯಾವಾಗಲೂ ಕೂಡ ಬಂಧಕ್ಕೆ ಅತೀತವಾಗಿರ್ತಕ್ಕಂಥದ್ದು ಮೊದಲೇ ಹೇಳಿದ್ದಾರೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಬಂಧಿಸ್ಲಿಕ್ಕೆ ಹೋಗ್ತೀವಿ. ಅದನ್ನ ಸತ್ಯ ಅಂದ್ರೆ ಸತ್ಯ ನುಡಿಯುವನೇ ಪರಮಾತ್ಮ. ಆಮೇಲೆ ಅವನನ್ನ ಮತ್ತೆ ಅನಂತ ಗುಣದವನು ಅಂತ ಹೆಂಗ್ ಕರಿಬೇಕಾಗತ್ತೆ? ಒಂದೇ ಗುಣ ಆಗಿಬಿಡುತ್ತಲ್ಲ ಅವಾಗ. ಹಾಗಾಗಿ ಅದನ್ನ ಹಾಗೆ ಒಂದು ಗುಣಕ್ಕೆ ಅವನನ್ನ ನಿಶ್ಚಯ ಮಾಡಕ್ಕೆ ಬರೋದಿಲ್ಲ. ಇನ್ನು ಒಳ್ಳೆ ಕಾರ್ಯವನ್ನ ಮಾಡಿದ್ರೆ ಭಗವಂತ, ಅಲ್ಲಿ ಏನಾಯ್ತು? ಒಂದು ಕಾರ್ಯದಿಂದ ಅವರನ್ನ ಬಂಧಿಸಿದಂಗಾಯ್ತು, ಒಂದು ಜಾತಿಯಿಂದ ಬಂಧಿಸಿದಂಗಾಯ್ತು, ಒಂದು ಧರ್ಮದಿಂದ ಬಂಧಿಸಿದಂಗಾಯ್ತು, ಒಂದು ಸಂಬಂಧದಿಂದ ಬಂಧಿಸಿದಂಗಾಗ್ತದೆ, ಒಂದು ವಸ್ತುವಿನಿಂದ ಬಂಧಿಸಿದಂಗಾಗ್ತದೆ. ಅದಕ್ಕೆ ಅದನ್ನ ನಾವು ನೇರವಾಗಿ ಸವಿಕಲ್ಪ ಅಂತ ಹೇಳೋದಿಲ್ಲ. ಹೇಗಂದ್ರೆ, ವಿದ್ಯುತ್ ಶಕ್ತಿಯಿಂದ ಫ್ಯಾನು ಗಾಳಿಯನ್ನ ಹೊರಹಾಕುತ್ತೆ. ವಿದ್ಯುತ್ ಶಕ್ತಿಯಿಂದ ಫ್ಯಾನು ಗಾಳಿಯನ್ನ ಹೊರಹಾಕುತ್ತೆ, ಕರೆಕ್ಟು. ವಿದ್ಯುತ್ ಶಕ್ತಿಯಿಂದನೇ ಗಾಳಿ ಆ ಫ್ಯಾನ್ ಮುಖಾಂತರ ಶಕ್ತಿ ವ್ಯಕ್ತವಾಗುತ್ತೆ. ಆದ್ರೆ ಆ ಶಕ್ತಿಯ ಕಾರ್ಯ ಇಷ್ಟಕ್ಕೆ ಸೀಮಿತ ಅಲ್ಲ. ಅವಾಗ ಏನ್ ತಿಳ್ಕೊಂತಾನೆ ಮನುಷ್ಯ ಅಂತಂದ್ರೆ, ಎನರ್ಜಿ ಅಂತಂದ್ರೆ ಗಾಳಿ ಅಂತ ತಿಳ್ಕೊಂಡ್ಬಿಡ್ತಾನೆ. ಅವಾಗ ಇದು ಆಗ್ತಕ್ಕಂಥ ದೋಷ. ಏನು ನಮಗೆ ಆತ್ಮಾಶ್ರಯ ದೋಷ, ಚಕ್ರಿಕಾಪತ್ತಿ ದೋಷಗಳನ್ನ ಯಾಕೆ ಹೇಳಿದ್ರು ಅಂತಂದ್ರೆ, ಅದು ವಸ್ತು ಪರಮಾತ್ಮ ಶಕ್ತಿ ಈ ವ್ಯಕ್ತವಾಗಿರ್ತಕ್ಕಂತಹ ಜಗತ್ತಿನಲ್ಲಿ ಅದೇ ಅದಕ್ಕೆ ಆಧಾರ. ಆದ್ರ ಆ ಒಂದೇ ಒಂದು ವಸ್ತುವಿನಿಂದ ಅದನ್ನ ಬಂಧಿಸ್ಲಿಕ್ಕೆ ಹೋಗ್ಬೇಡಿ. ಒಂದೇ ಒಂದು ವಸ್ತುವಿನಿಂದ ಬಂಧಿಸ್ಲಿಕ್ಕೆ ಹೋದ್ರೆ ಅವಾಗ ಏನಾಯ್ತು ಅಂತಂದ್ರೆ, ನಿಮ್ಮ ಜ್ಞಾನ ಅಪೂರ್ಣ ಆಗುತ್ತೆ ಅಂತ.
ಅವನು ಅಗೋಚರನೂ ಅಲ್ಲ. ಹಾಗಂತ ಹೇಳಿ ವಸ್ತು ವ್ಯಕ್ತಿ ವಿಷಯಗಳಿಂದ ಗೋಚರನೂ ಕೂಡ ಅಷ್ಟೇ ಅಲ್ಲ. ಗೋಚರನಾಗಿದ್ದು ಅಗೋಚರನಾಗಿರ್ತಕ್ಕಂಥವನು. ಇದು ನಮಗೆ ಬಹಳ ಸ್ಪಷ್ಟವಾಗಿ ಆಗ್ಬೇಕು. ವಿಕಲ್ಪ ತದಭಾವಾಭ್ಯಾಂ ಸಂಸ್ಪೃಷ್ಟಾತ್ಮ ವಸ್ತುನಿ ವಿಕಲ್ಪಿತತ್ವ ಲಕ್ಷ್ಯತ್ವ ಸಂಬಂಧಾದ್ಯಾಸ್ತು ಕಲ್ಪಿತಾಃ. ವಿಕಲ್ಪದಿಂದಲೂ ವಿಕಲ್ಪದ ಅಭಾವದಿಂದಲೂ ಸೋಂಕಿಸಲ್ಪಡದೇ ಇರತಕ್ಕಂತಹದ್ದು. ಆದರೆ ನಾವೇನ್ ಮಾಡ್ಬಿಟ್ಟಿದ್ದೀವಿ ಅಂತಂದ್ರೆ ಅದನ್ನ ನಮ್ಮದೇ ಆಗಿರ್ತಕ್ಕಂಥ ಬುದ್ಧಿಯಿಂದ ಕಲ್ಪಿಸಳಕ್ ಹೋಗ್ಬಿಡ್ತೀವಿ ನಾವು. ವಿಕಲ್ಪಿತತ್ವ, ಲಕ್ಷ್ಯತ್ವ ಮತ್ತು ಸಂಬಂಧ ಇಲ್ಲ. ಅದನ್ನೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲ ಸವಿಕಲ್ಪ ಅಂತನಂತ ಹೇಳ್ತೀವಿ, ಇಲ್ಲಂತಂದ್ರೆ ಸೊ ನಿರ್ವಿಕಲ್ಪ ಅಂತನಂತ ಹೇಳ್ತೀವಿ. ಒಟ್ಟು ಒಂದು ನಿಶ್ಚಯ ಮಾಡ್ಬೇಕಾಗ್ಯದ ನಮಗೆ. ಅದಕ್ಕೆ ಶಾಸ್ತ್ರಕಾರ ಹೇಳ್ತಾರೆ ಅದನ್ನ ಹೀಗೆ ಅಂತ ಹೇಳ್ಬಿಟ್ಟು ಅದನ್ನ ನಿಶ್ಚಯ ಮಾಡಕ್ಕೆ ಬರೋದಿಲ್ಲ. ಇನ್ನು ಲಕ್ಷಣತ್ವ, ಲಕ್ಷಣ ವೃತ್ತಿಯಿಂದ ಏನ್ ಮಾಡ್ಬೋದು ಅಂತಂದ್ರೆ ವಸ್ತುವಿನ ಸಮೀಪಕ್ಕೆ ಹೋಗ್ಬೋದು, ಆದ್ರೆ ವಸ್ತುವೇ ಅದಲ್ಲ ಆಗಲ್ಲ. ಈಗ ಯಾರನ್ನ ಒಬ್ಬರನ್ನ ನಾವು ಅವ್ರ ತರ ಇವರು ಅಂತಂತೀವಿ. ಅವ್ರ ತರ ಇವರು ಅಂತಂದ್ರೆ ಅರ್ಥ ಏನು? ಅವರೇ ಇವ್ರಲ್ಲ. ಅವ್ರ ತರ ಇವ್ರು ಅಂತಂದಗಳಿಗೆ ಅಷ್ಟಕ್ಕೆ ಸೀಮಿತ ಆಗಿಬಿಡ್ತದೆ ನಮ್ಮದು ಬುದ್ಧಿ. ಅವನಲ್ಲಿ ಇರ್ತಕ್ಕಂತಹದ್ದು ಒಂದು ಗುಣ ಇವನಲ್ಲಿ ಕಾಣುತ್ತೇವೆ ನಾವು. ಈಗ ಯಾವನೋ ಒಬ್ಬನು ಸತ್ಯವನ್ನ ನುಡಿತಿದ್ನ ಇದ್ದಂತಾರೆ ಇವನೇನ್ ಗಾಂಧಿ ಮೊಮ್ಮಗ ಅಂತ ಜನರಲ್ ಆಗಿ ಮಾತಾಡ್ತೀವಿ ನಾವು. ಗಾಂಧಿ ಮೊಮ್ಮಗ ಅಂತಕ್ಕಂಥ ಶಬ್ದವನ್ನ ಎಲ್ಲಿ ಗಳತ್ತಿದ್ದೀವಿ ಅಂತಂದ್ರೆ ಗಾಂಧಿಯಲ್ಲಿರ್ತಕ್ಕಂತಹ ಒಂದು ಕ್ಯಾರೆಕ್ಟರ್ ತಗೊಂಡು ಬಂದು ಇಲ್ಲಿ ಆರೋಪ ಮಾಡಿದ್ದೀವಿ. ಅವನು ಜಾತಿಯವನಲ್ಲ, ಮತ್ತೆ ಅವನ ರಿಲೇಟಿವ್ಸ್ವನಲ್ಲ. ಯಾವುದೇ ರೀತಿಯಿಂದ ದೇಶ ದೃಷ್ಟಿಯಿಂದ ಕಾಲ ದೃಷ್ಟಿಯಿಂದ ದೂರದ. ಒಂದು ಗುಣವನ್ನ ಎಳತ್ತಂದ ಮಾತ್ರಕ್ಕೆ ಗಾಂಧಿಯ ಎಲ್ಲಾ ಗುಣಗಳನ್ನ ಇವನ ಮೇಲೆ ಆರೋಪ ಮಾಡಿದ್ರ ಎಷ್ಟು ಅನರ್ಥ ಆಗುತ್ತೆ. ಹಾಗೆ ಇಲ್ಲಿ ಜಗತ್ತಿನಲ್ಲಿ ಪರಮಾತ್ಮ ವಸ್ತು ಅಂತಕ್ಕಂತಹದ್ದು ಕೆಲವೊಂದು ವಸ್ತುಗಳಲ್ಲಿ ಲಕ್ಷಣದಿಂದ ಕಂಡು ಬರ್ತದೆ. ವಿಶೇಷವಾಗಿ ಕಂಡು ಬರತಕ್ಕಂತಹ ವಸ್ತುವನ್ನ ಅಷ್ಟೇ ಪರಮಾತ್ಮ ಅಂತಂದ್ರೆ ಏನಾಯ್ತು ಅಂತಂದ್ರೆ ಮತ್ತೇನೋ ಕೂಡಗಿ ಅದು ನಾವು ತಪ್ಪಾಗಿ ತಿಳ್ಕೊಂಡಂಗಾಗತ್ತೆ. ಅದಕ್ಕೆ ಲಕ್ಷಣದಿಂದನೂ ಕೂಡ ಅದನ್ನ ನಾವು ನಿಶ್ಚಯ ಮಾಡಕ್ಕೆ ಬರೋದಿಲ್ಲ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಲಕ್ಷಣದಿಂದನೂ ಕೂಡ ಅದನ್ನ ನಾವು ನಿಶ್ಚಯ ಮಾಡಕ್ಕೆ ಬರೋದಿಲ್ಲ. ಇನ್ನು ಮೂರನೇದಾಗಿ ಸಂಬಂಧದಿಂದ. ಸಂಬಂಧ ಅಂದ್ರೆ ಒಂದಕ್ಕೊಂದು ಬೆರೆತಿರ್ತಕ್ಕಂಥ. ಹಾಲಿನಲ್ಲಿ ನೀರು ಬೆರೆತ ಹಾಗೆ ಎರಡಿದಾವೆ, ಎರಡು ಒಂದಕ್ಕೊಂದು ಬೆರೆತಿರ್ತಕ್ಕಂಥ. ಆ ರೀತಿಯಾಗಿ ಕೂಡ ನಾವು ಪರಮಾತ್ಮನನ್ನ ಬೆರೆಸ್ಲಿಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಇರತಕ್ಕಂತಹದ್ದು ಒಂದೇ ಒಂದು ವಸ್ತು ಪರಮಾತ್ಮ. ಏನ್ರಿ ನೀವು ಇಷ್ಟಾಗಿ ಕನ್ಫ್ಯೂಸ್ ಮಾಡ್ತಾ ಇದ್ದೀರಿ? ಇರ್ತಕ್ಕಂಥದ್ದು ಒಂದೇ ಒಂದು ಪರಮಾತ್ಮದ ಮೇಲೆ ನನ್ನನ್ನು ಹಿಡ್ಕೊಂಡು ಮರ ಪಕ್ಷಿ ಕಲ್ಲು ಮಣ್ಣು ಎಲ್ಲ ಹಿಡ್ಕೊಂಡು ಎಲ್ಲ ಒಂದೇ ಪರಮಾತ್ಮ ಅಂತ ಹೇಳ್ಬಿಡ್ರಲ್ಲ, ಎಲ್ಲ ಕ್ಲೀನ್ ಆಗಿಬಿಡ್ತದೆ, ಮುಗಿದೋಗ್ಬಿಡ್ತದಲ್ಲ. ಇಲ್ಲೇ ಬಹಳ ತೊಡಕಾಗಿರೋದು. ಬಹಳ ತೊಡಕಾಗಿರೋದಂದ್ರೆ ಶಾಸ್ತ್ರ ತೊಡಕಲ್ಲ, ನಮಗೆ ತೊಡಕಾಗಿರ್ತಕ್ಕಂತಹದ್ದು ವ್ಯಕ್ತವಾಗಿರ್ತಕ್ಕಂತಹದ್ದು ಒಂದು ಭಾಗ. ಅದನ್ನ ಅರ್ಥ ಮಾಡಿಕೊಳ್ತಿಲ್ಲ ನಾವು.
ಅದು ವ್ಯಕ್ತಾದ್ವ್ಯಕ್ತಯ ಸರ್ವಾಹ ಪ್ರಭವಂತಿಯ ರಾಗಮೇ ಅಂತ ಗೀತೆಯಲ್ಲಿ ಗೀತಾಚಾರ್ಯ ಸ್ಪಷ್ಟವಾಗಿ ಹೇಳಿದ್ದಾನೆ. ಜಗತ್ತಿನಲ್ಲಿ ವ್ಯಕ್ತ ಆಗಿರ್ತಕ್ಕಂತಹದ್ದು ಪರಮಾತ್ಮನ ಸ್ವಲ್ಪ ಭಾಗ, ಮತ್ತೆ ವ್ಯಕ್ತವಾಗದೇ ಇರತಕ್ಕಂತಹದ್ದು ಇನ್ನು ಬೇಕಾದಷ್ಟಿದೆ. ಈಗ ನೀವು ನೋಡಿ, ಫಿಸಿಕಲ್ ಬಾಡಿ ಒಂದೇ ನಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇನ್ನು ನಾವು ಪ್ರಾಣಕ್ಕೆ ಬಂದ್ವಿ ಅಂತಂದ್ರೆ ಇಲ್ಲ, ಅಲ್ಲಿಂದ ಮನಸ್ಸಿಗೆ ಬಂದ್ವಿ ಅಂತಂದ್ರೆ ಇಲ್ಲ. ಅವು ಕೆಲವೊಂದು ಸ್ಪರ್ಶ ಆಗ್ತವ, ಆದ್ರೆ ಅವು ಅಲೌಕಿಕ ವಸ್ತುಗಳೇ, ಲೌಕಿಕದ ಜೊತೆಗೆ ವ್ಯವಹಾರ ಮಾಡಿದಂತೆ ಕಾಣ್ತವೆ, ಆದ್ರೆ ಅವು ಅಲೌಕಿಕ ವಸ್ತುಗಳೇ. ದೇಹದಲ್ಲಿ ಪ್ರಾಣ ಸೇರಿಕೊಂಡಿರುವ ಹಾಗೆ ಕಾಣುತ್ತೆ, ಆದರೆ ದೇಹ ನಾಶವಾದಗಳಿಗೆ ಪ್ರಾಣ ನಾಶ ಆಗೋದಿಲ್ಲ. ದೇಹದ ಎಲ್ಲ ಆರೋಪಗಳನ್ನು ನಾವು ಪ್ರಾಣದ ಮೇಲೆ ಹಾಕ್ಲಿಕ್ಕೆ ಬರ್ತದೆ, ಮತ್ತೆ ಪ್ರಾಣದ ಎಲ್ಲ ಲಕ್ಷಣಗಳನ್ನ ದೇಹದ ಮೇಲೆ ಆರೋಪ ಮಾಡಕ್ ಬರ್ತದ. ಯಾಕೆ ಸಂಬಂಧದಿಂದಲೂ ಕೂಡ ನಾವು ಪರಮಾತ್ಮನನ್ನ ನಿಶ್ಚಯ ಮಾಡಕ್ಕೆ ಬರೋದಿಲ್ಲ, ಲಕ್ಷಣದಿಂದಲೂ ಕೂಡ ನಿಶ್ಚಯ ಮಾಡಕ್ಕೆ ಬರೋದಿಲ್ಲ. ಇನ್ನು ವಿಪರೀತ ಕಲ್ಪನೆಯಿಂದನೂ ಕೂಡ ನಿಶ್ಚಯ ಮಾಡಕ್ಕೆ ಬರೋದಿಲ್ಲ. ಹಾಗಾದ್ರೆ ಹೇಗೆ ಇದು ನಿಶ್ಚಯವಾಗ್ತಕ್ಕಂಥದ್ದು? ನಿಶ್ಚಯವಾಗಬೇಕು ಅಂತಂದ್ರೆ ನಾವು ಈಗಿರುವಂತಹ ನಮ್ಮ ಮನೋಸ್ಥಿತಿಯಿಂದ ನಾವು ಒಂದು ಸ್ವಲ್ಪ ಎತ್ತರಕ್ಕೆ ಬೆಳೆಬೇಕು. ಎತ್ತರಕ್ಕೆ ಬೆಳೆದಾಗ ಮಾತ್ರ ಅದು ಅರ್ಥವಾಗುತ್ತಾಗ್ಲಿ. ನಾವು ಬೆಳಿಲಾರದನೆ ಅಷ್ಟರಿಂದನೇ ಅದನ್ನ ನಿಶ್ಚಯ ಮಾಡ್ತೀವಿ ಅಂತಂದ್ರೆ ಅದು ಅಜ್ಞಾನ ಅಂತ ಆಗುತ್ತೆ. ಇಲ್ಲೊಂದು ಅಕ್ಷರ ಇದೆ, ಪುಸ್ತಕ ಇದೆ, ಪುಸ್ತಕದಲ್ಲಿ ಅಕ್ಷರ ಇದೆ, ನನಗೂ ಕಾಣಿಸುತ್ತೆ, ಮತ್ತೆ ಅಕ್ಷರ ಜ್ಞಾನ ಇಲ್ಲದೆ ಇರ್ತಕ್ಕಂಥದ್ದು ಕೂಡ ಕಾಣಿಸುತ್ತೆ. ಆದರೆ ಅವನಿಗೆ ಕಾಣಿಸ್ತಕ್ಕಂತಹದ್ದೇ ಬೇರೆ, ನನಗೆ ಕಾಣಿಸ್ತಕ್ಕಂತಹದ್ದೇ ಬೇರೆ. ಇಲ್ಲಿ ಒಂದು ಇದೆ, ಬುಕ್ ಇದೆ, ಒಂದು ವಸ್ತು ಇದೆ ಅಂತಂತ ನಾವು ಅಷ್ಟೇನೆ. ಅದು ಅಕ್ಷರ ಆಗ್ಲಿ ಅವನಿಗೆ ಗೋಚರ ಆಗುದಿಲ್ಲ. ಮತ್ತೆ ಅವ ಆ ಅಕ್ಷರವನ್ನು ಓದಬೇಕು ಅಂತಂದ್ರೆ ಅವನು ವಿದ್ಯಾವಂತನಾಗಬೇಕು, ಬೆಳೆಬೇಕು. ಅವನು ಬೆಳೆದಾಗ ಅವಾಗ ಅವನು ನಾನು ಹೇಗೆ ನೋಡ್ತಾ ಇದ್ದೀನೋ ಹಾಗೆ ನೋಡಕ್ಕಾಗುತ್ತೆ ಅವನಿಗೆ. ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಅವನಿಗೆ ಕಾಣದೇ ಬೇರೆ, ನನಗೆ ಕಾಣದೇ ಬೇರೆ. ಇಟ್ ಇಸ್ ವೆರಿ ಕ್ಲೀನ್ ಅದ ನೋಡಿ ಸಬ್ಜೆಕ್ಟ್. ಇದು ನೋಟದಲ್ಲಿ ಒಂದೇ ಎದ್ದನ್ನು ಕೂಡ ಅನುಭವದಿಂದ ಎರಡು ಬೇರೆ ಬೇರೆ ಆಗುತ್ತೆ. ಇನ್ನು ವಿದ್ಯಾವಂತರಾದ್ವೆ ಅಕ್ಷರಗಳನ್ನ ಓದಿದ್ವಿ ಅಂತಂದ್ರೆ ಅಷ್ಟಕ್ಕೆ ಅದರದ್ದು ನಿಲ್ಲೋದಿಲ್ಲ. ಅದು ಅಕ್ಷರ ಇರೋದು ಬರೀ ಅಕ್ಷರ ಅಲ್ಲ, ಅರ್ಥವನ್ನ ಸೂಚಿಸಲಿಕ್ಕೆ ಇರ್ತಕ್ಕಂತಹದ್ದು. ಮತ್ತೆ ನಾವು ಆ ಅರ್ಥದ ಎತ್ತರಕ್ಕೆ ಬೆಳಿಬೇಕಾಗತ್ತೆ. ಅರ್ಥದ ಎತ್ತರಕ್ಕೆ ಬೆಳಿಲಾರದೆ ಅರ್ಥವನ್ನ ಗ್ರಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಬರೀ ಅದು ಅಕ್ಷರವಾಗುತ್ತೆ. ವ್ಯತ್ಯಾಸಗಳನ್ನು ನೀವು ಗಮನಿಸಬಹುದು. ವಿದ್ಯಾವಂತನಿಗೆ ಏನೋ ತೋರುತ್ತೆ, ಏನಂತ ನಿಶ್ಚಯ ಇಲ್ಲ. ವಿದ್ಯಾವಂತನಿಗೆ ಅಕ್ಷರ ರೂಪೇಣ ಜ್ಞಾನ ಆಗುತ್ತೆ, ಅರ್ಥ ಆಗೋದಿಲ್ಲ. ಆದರೆ ಯಾರು ಅದಕ್ಕಿಂತ ಎತ್ತರಕ್ಕೆ ಬೆಳೆದು ಅರ್ಥವನ್ನ ಗ್ರಹಿಸ್ತಕ್ಕಂತಹ ಕೆಪಾಸಿಟಿ ಬರುತ್ತೋ ಆವಾಗ ಆ ಅರ್ಥದ ಆ ವಾಕ್ಯದಕ್ಕಿಂತ ಅತೀತವಾಗಿರ್ತಕ್ಕಂತಹದ್ದು ಅವನಿಗೆ ಗ್ರಹಿಸಲ್ಪಡುತ್ತೆ. ಅಕ್ಷರದಿಂದನೇ ಗ್ರಹಿಸಲ್ಪಡುತ್ತೆ,
ಆದರೆ ಅಕ್ಷರಕ್ಕಿಂತ ಅತೀತವಾಗಿರ್ತಕ್ಕಂತಹದ್ದು ಅವನ ಅನುಭವಕ್ಕೆ ಬರುತ್ತೆ. ಈ ಅಕ್ಷರವನ್ನು ಹಿಡ್ಕೊಂಡೇ ಅಕ್ಷರಕ್ಕೆ ಅತೀತವಾಗಿರ್ತಕ್ಕಂತಹ ವಸ್ತುವನ್ನ, ಶಕ್ತಿಯನ್ನ ನಾವು ಗ್ರಹಿಸಬೇಕು. ಹಾಗೆ ನಾವು ನಮ್ಮ ಮನಸ್ಸಿನಿಂದನೇ ಪರಮಾತ್ಮನ ತಿಳಿಬೇಕು. ಆದರೆ ಈಗಿರ್ತಕ್ಕಂತಹ ಮನಸ್ಸಿನಿಂದ ಅದು ಸಾಧ್ಯ ಆಗೋದಿಲ್ಲ ಅಂತ. ಈಗಿರುವಂತಹ ಮನಸ್ಸು ಸಾಮಾನ್ಯವಾಗಿರ್ತಕ್ಕಂತಹ ಲೌಕಿಕ ಜ್ಞಾನದಿಂದ ಕೂಡಿರ್ತಕ್ಕಂತಹದ್ದು. ಈ ಲೌಕಿಕ ಜ್ಞಾನದಿಂದ ಕೂಡಿರ್ತಕ್ಕಂತಹ ಮನಸ್ಸಿನಿಂದ ಅಲೌಕಿಕವಾಗಿರ್ತಕ್ಕಂತಹ ಪರಮಾತ್ಮನನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಇದನ್ನ ಎತ್ತರಕ್ಕೆ ತಗೊಂಡು ಹೋಗ್ಬೇಕು. ಅದ್ರ ಎತ್ತರಕ್ಕೆ ತಗೊಂಡು ಹೋದಾಗ ಅವಾಗ ನಮಗೆ ಅದು ಗೋಚರವಾಗುತ್ತೆ. ಅದನ್ನ ಬಿಟ್ಟು ಬರೀ ವಾಕ್ಯಗಳಲ್ಲೇ ನಾವು ನಿಂತ್ಕೊಂಡ್ಬಿಟ್ಟು ಅಂತಂದ್ರೆ ಅದು ವಾಕ್ಯ ಜ್ಞಾನ ಆಗುತ್ತೆ. ಅದಕ್ಕೆ ಕಠೋಪನಿಷತ್ತು ಹೇಳುತ್ತೆ, ನಾಯಮಾತ್ಮ ಪ್ರವಚನೇನ ಲಭ್ಯ. ಉಪನ್ಯಾಸ ಮಾಡೋದು ಚೆನ್ನಾಗಿದೆ. ಉಪನ್ಯಾಸ ಮಾಡಿದ ಮಾತ್ರಕ್ಕೆ ಆತ್ಮನ ಜ್ಞಾನ ಆಗಿದೆ, ಆತ್ಮನ ಅನುಭವ ಆಗಿದೆ ಇಲ್ಲ. ಅನುಭವ ಬೇರೆ, ಮಾತೇ ಬೇರೆ. ಅನುಭವ ಮಾಡ್ಕೋಬೇಕು. ಹೇಗೆ ಅನುಭವ ಮಾಡಿಕೊಳ್ಳೋದು? ನಮ್ಮಲ್ಲಿ ಅನುಭವ ಮಾಡಿಕೊಳ್ಳೋ ಕೆಪಾಸಿಟಿ ಇದೆ ಮನುಷ್ಯನಿಗೆ. ಯಾಕಂದ್ರೆ ಮನುಷ್ಯನಿಗೆ ಆ ಸಾಮರ್ಥ್ಯತೆ ಇದೆ. ಯಾಕಂದ್ರೆ ಆ ಸಾಮರ್ಥ್ಯತೆ ಇರ್ತಕ್ಕಂಥವ್ರೆ, ಈ ಮನುಷ್ಯ ಶರೀರವನ್ನ ತೆಗೆದುಕೊಂಡು ಬಂದಿರತಕ್ಕಂಥವ್ರೆ ನಮಗೆ ಇವೆಲ್ಲ ಅನುಭವವನ್ನು ಕೊಟ್ಟಿದ್ದಾರೆ. ಅವರು ತಾವು ಅನುಭವಿಸಿ. ಕೇವಲನಾಗಿರ್ತಕ್ಕಂಥವನು, ನಿರತಿಶಯ ಸುಖವನ್ನು ಹೊಂದಿರತಕ್ಕಂಥವನು, ಕೇವಲ ಆನಂದನಾಗಿರ್ತಕ್ಕಂಥವನು, ಹೇಗೆ ಸಾಧ್ಯ ಇದು? ನೀವು ಪ್ರಶಾಂತವಾಗಿರ್ತಕ್ಕಂತಹದ್ದು ಒಂದು ಸಮಯವನ್ನು ತಗೊಂಡು, ಪ್ರಶಾಂತವಾಗಿರ್ತಕ್ಕಂತಹದ್ದು ಒಂದು ದಿನದಲ್ಲಿ ಸಿಗುತ್ತ ನಿಮಗೆ. ಬೆಳಗಿನ ಜಾವನೋ ಇಲ್ಲ ಮಧ್ಯರಾತ್ರಿನೋ, ಸ್ತಬ್ಧವಾಗಿರುವಾಗ, ಹೊರ ಜಗತ್ತು ಸ್ತಬ್ಧವಾಗಿರ್ಬೇಕು. ಮತ್ತೆ ಹೊರ ಜಗತ್ತಿನ ಜೊತೆಗೆ ವ್ಯವಹಾರ ಮಾಡತಕ್ಕಂತಹ ಮನಸ್ಸು ಕೂಡ ಯಾವುದು ವಸ್ತು ಸಿಗದೆ ಇದ್ದಾಗ ಅದು ಸ್ತಬ್ಧವಾಗುತ್ತೆ. ಅದಕ್ಕೆ ನಾವು ಸ್ತಬ್ಧವಾದ ಸಮಯ ಅಂತ ಕರಿತೀವಿ. ಆ ವಸ್ತುಗಳ ಶಬ್ದಗಳು, ಅದರ ವಾಸನೆಗಳು ನಮ್ಮನ್ನ ಆಕರ್ಷಣೆ ಮಾಡ್ತವೆ. ಅಂತ ಸಂದರ್ಭದಲ್ಲಿ ಯಾವುದು ಆಕರ್ಷಣೆ ಇರೋದಿಲ್ಲ. ಅಂತ ಸಮಯವನ್ನು ಹಿಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಮನಸ್ಸಿಗೆ ಹೇಳಬೇಕು. ಒಂದು ಸ್ವಲ್ಪ ಹೊತ್ತು ಎಲ್ಲ ನನಗೆ ಏನು ಬರ್ತಾ ಇದೆಯೋ ಥಾಟ್ಸಿನ ಆಸೆ ಇರ್ತಕ್ಕಂಥದ್ದನ್ನು ತಿಳಿಬೇಕಾಗಿದೆ. ಪುನಃ 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 ಪ್ರಯತ್ನ ಮಾಡಬೇಕು. ಶನೈ ಶನೈಹಿ ಉಪರಮ, ಮತ್ತೆ 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 ಮತ್ತೆ
ಮನಸ್ಸಿನ ಮೇಲೆ ಹಿಡಿತ ಸಾಧಿಸಬೇಕು. ನಿರ್ದಿಷ್ಟವಾದ ಒಂದು ಸಮಯವನ್ನು ತಗೊಂಡು ಹೆಂಗ ನಾವು ಒಂದು ಮೆಡಿಕಲ್ ಅನ್ನು, ಒಂದು ಇಂಜಿನಿಯರಿಂಗ್ ಅನ್ನು, ಒಂದು PhD ಮಾಡಬೇಕು ಅಂತಂದಾಗ ಹೇಗೆ ಎಲ್ಲಾ ರೀತಿಯಿಂದ ಹೆಂಗ ನಾವು ಪ್ರಯತ್ನ ಮಾಡ್ತೀವಿ, ಆ ರೀತಿಯಾಗಿ ಅದಕ್ಕಿಂತ ಅತ್ಯಂತ ತೀಕ್ಷ್ಣವಾಗಿ ಮಾಡಬೇಕಿದೆ. ನಿರಂತರವಾದ ಅಭ್ಯಾಸದಿಂದ ಮತ್ತೆ ಸೋಲ್ಬಾರದು. 2 ದಿವಸ 4 ದಿವಸ ಒಂದು ವಾರ ಮಾಡಿ ಏನೋ ಡ್ರೈ ಆದಗಳಿಗೆ ಮತ್ತೆ ನಿಲ್ಲಿಸ್ಬಾರ್ದು. ಡ್ರೈ ಆದಗಳಿಗೆ ನಿಲ್ಲಿಸ್ತೀವಿ ಅಂತಂದ್ರೆ ಅವಾಗ ಏನ್ ಗೊತ್ತಾಗುತ್ತೆ ಅಂದ್ರೆ ನಮ್ಮಲ್ಲಿ ಅದು ಇಚ್ಛಾಶಕ್ತಿ ಕಡಿಮೆ ಅಂತ ಗೊತ್ತಾಗುತ್ತೆ. ಒಂದು ಸಮಯ ತಗೊಂಡು ಪರ್ಟಿಕ್ಯುಲರ್ ಆಗಿ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಮನಸ್ಸು ಆ ಸಮಯಕ್ಕೆ ತದನುಗುಣವಾಗಿ ನಾವೇನನ್ನ ಬಯಸ್ತು ಆ ಕಡೆ ಹೋಗ್ಲಿಕ್ಕೆ ಅದು ಪ್ರಯತ್ನ ಮಾಡುತ್ತದೆ. ಅದು ತುಂಬಾ ಇದಿದೆ. ಅದು ನಾವೇನು ಅದಕ್ಕೆ ಮಾಡ್ಬೇಕಂತ ಆ ಕಡೆ ಓಡುತ್ತದೆ ಅಷ್ಟೇ. ಏನು ಬಯಸುತ್ತೋ ಆ ಬಯಸಿದ ಕಡೆ ಹೋಗ್ತಕ್ಕಂಥದ್ದು ಗುಣ ಅದು. ಅದಕ್ಕೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಆವಾಗ ನೀವು ಪ್ರಾಕ್ಟೀಸು ತೀವ್ರವಾದಂತೆ ನಿಮಗೆ ಗೊತ್ತಾಗಂತೆ ಇನ್ನಾರು ಸೈಲೆನ್ಸ್ ಬೆಳೀತಾ ಬರ್ತದೆ. ಮನಸ್ಸು ಇದ್ರೂ ಮನಸ್ಸಿನಿಂದ ಆಚೆ ನಿಮ್ಮನ್ನ ನೀವು ಗುರುತಿಸ್ಕೊಳ್ತಕ್ಕಂಥದ್ದು ಬರ್ತದೆ. ಮನಸ್ಸಿಗಿಂತನೂ ಕೂಡ ಇನ್ನೊಂದು ಅತೀತವಾಗಿರ್ತಕ್ಕಂಥದ್ದು ಒಂದು ವಸ್ತು ಅದ. ಆ ವಸ್ತುವಿನ ಸ್ಟೇಟಸ್ ಏನಂತಂದ್ರೆ ಅದು ಶಾಂತ ಸ್ಥಿತಿ, ಪ್ರಶಾಂತ ಮನಸ್ಸು. ಅಪ್ರಶಾಂತವಾಗಿರ್ತಕ್ಕಂತಹದ್ದು ಅದೇ ಮನಸ್ಸು ಪ್ರಶಾಂತ ಸ್ಥಿತಿಯನ್ನು ತಲುಪುತ್ತೆ. ಅದನ್ನು ಮನಸ್ಸು ಅಂತಾನೆ ಬರಂಗಿಲ್ಲ. ಅದನ್ನು ಶಾಸ್ತ್ರದಲ್ಲಿ ಅಮನಸ್ಕ ಸ್ಥಿತಿ ಅಂತ ಕರೆದಿದ್ದಾರೆ. ಈ ಮನಸ್ಸಿನಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು. ಆ ಸ್ಥಿತಿಯನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಅದು ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ ಬರ್ತದೋ, ಅಥವಾ ಪಾಠ ಕೇಳ್ತಾನೆ ಬರ್ತದೋ, ಕರ್ಮ ಮಾಡ್ತಾನೆ ಬರ್ತದೋ, ಮತ್ತೆ ಅದು ಡಿಫ್ರೆಂಟ್ ಟೈಪ್ ಆಫ್ ಅವರವರ ಸ್ವಭಾವ. ಅದು ಇದೇ ವೇದಿಂದ ಅಂತಲ್ಲ. ಯಾರ್ಯಾರ ಸ್ವಭಾವ ಹೆಂಗಿದೆಯೋ ಅವ್ರವ್ರ ಸ್ವಭಾವಕ್ಕೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು. ಆ ಪ್ರಾಕ್ಟೀಸ್ ಮಾಡ್ತಾ ಅವಾಗ ಪ್ರಾಕ್ಟೀಸಿನ ಬಲದಿಂದ ನಮಗೆ ಆ ತತ್ವ ನಿಶ್ಚಯ ಆಗತ್ತೆ. ಅವಾಗ ನಿಮ್ಮ ಒಳಗಡೆಗೆ ಇನ್ನಾರು ಕಾಮ್ ಆಗ್ತಾ ಬರ್ತದೆ. ಇವಾಗೇನ್ ನೀವು ಅದು ಎಷ್ಟು ಪರಿಣಾಮ ಅಂತಂದ್ರೆ, ನೀವು ಒಮ್ಮೆ ಹೋಗಿ ಆ ಸ್ಥಿತಿಯನ್ನ ತಲುಪಿದ್ರಿ ಅಂತಂದ್ರೆ ನಿಮ್ಮ ಟೋಟಲ್ ಪರ್ಸನಾಲಿಟಿನೇ ಚೇಂಜ್ ಆಗಿಬಿಡ್ತದೆ. ಯಾಕಂತಂದ್ರೆ ಈಗ ಮಾಡ್ತಕ್ಕಂಥ ವ್ಯವಹಾರಕ್ಕೆ ಮತ್ತು ಆಗ ಮಾಡ್ತಕ್ಕಂಥ ವ್ಯವಹಾರಕ್ಕೆ ಚೇಂಜ್ ಆಗ್ತಾ ಹೋಗ್ಬಿಡ್ತದೆ. ಇಲ್ಲಿಯವರೆಗೆ ನಾವು ಏನು ವ್ಯವಹಾರ ಮಾಡಿದ್ವಿ ಅಂತಂದ್ರೆ, ಏನು ನಮ್ಗೆ ಈಗ ಸದ್ಯದ ಮಟ್ಟಿಗೆ ಅನುಭವ ಆಗಿದೆಯೋ ಆ ಅನುಭವದಲ್ಲಿ ಏನು ಯೋಚನೆಗಳು ಬರ್ತವೋ ಆ ಯೋಚನೆಗಳೇ ನಾನು ಅಂತಕ್ಕಂತಹ ಸತ್ಯತ್ವ ಬುದ್ಧಿಯಿಂದನೇ ನಾವು ವ್ಯವಹಾರ ಮಾಡ್ತಿದ್ವಿ. ಹಾಗಾಗಿ ಅದಕ್ಕೆ ಅನುಗುಣವಾಗಿರ್ತಕ್ಕಂತಹ ಗುಣಾಗುಣೇಶು ವರ್ತಂತ ನಮ್ಮಲ್ಲಿರ್ತಕ್ಕಂಥದ್ದು ಹೊರಗಡೆ ಇರ್ತಕ್ಕಂಥದ್ದು ಒಂದಕ್ಕೊಂದು ಟ್ಯಾಲಿಯಾಗಿ ಒಂದಕ್ಕೊಂದು ಹೊಡೆದಾಟ ನಡೀತಿತ್ತು. ಯಾವಾಗ ನಮಗೆ ನಾವು ಅಷ್ಟೆಲ್ಲ ಅದಕ್ಕಿಂತ ಇನ್ನೂ
ನಮ್ಮದು ಸ್ವರೂಪ ಅಂತಕ್ಕಂತಹದ್ದು, ನಮ್ಮ ಸ್ವಭಾವ ಅಂತಕ್ಕಂಥದ್ದು ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದದ. ಅದು ಶಾಂತವಾಗಿರ್ತಕ್ಕಂತಹದ್ದು, ನಿಶ್ಚಲವಾಗಿರ್ತಕ್ಕಂತಹದ್ದು, ನಿರಾಮಯವಾಗಿರ್ತಕ್ಕಂತಹದ್ದು, ಕೇವಲವಾಗಿರ್ತಕ್ಕಂತಹದ್ದು. ಆಪೂರ್ಯಮಾಣಂ ಅಚಲಂ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಶಾಂತಿಂ ಆಪ್ನೋತಿ ನ ಕಾಮ ಕಾಮಿ ಅಂತ ಸೆಕೆಂಡ್ ಚಾಪ್ಟರ್ಲಿ ಗೀತಾಚಾರ್ಯ ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ದಾನೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಒಂದು ಸಮುದ್ರದ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾನೆ. ನದಿಗಳು ಬಂದು ಸೇರುವಂತಹ ಏನು ಒಂದು ಭಾಗ ಇದೆಯೋ, ಮತ್ತೆ ಅದು ಭೂಮಿಗೆ ತಲುಪತಕ್ಕಂಥ ಒಂದು ಭಾಗ ಇದೆಯೋ, ಅಲ್ಲಿ ಅದರ ವ್ಯತ್ಯಾಸ ಕಾಣುತ್ತಾಗಲಿ. ಅದರಿಂದ ಸ್ವಲ್ಪ ಹಿಂದೆ ಹೋಗ್ಬಿಟ್ರೆ ಪ್ರಶಾಂತವಾಗಿರ್ತಕ್ಕಂತಹದ್ದು, ಗಂಭೀರವಾಗಿರ್ತಕ್ಕಂತಹದ್ದು, ಕೇವಲವಾಗಿರ್ತಕ್ಕಂತಹದ್ದು ಹೆಂಗದು ಸಮುದ್ರದ ಸ್ಥಿತಿಯೋ, ಹಾಗೆ ನಮಗೂ ಕೂಡ ಕೇವಲ ಇಂದ್ರಿಯಗಳಿಂದ ಹೊರಗಡೆಯಿಂದ ಬರ್ತಕ್ಕಂತಹ ಇಂದ್ರಿಯಗಳ ದ್ವಾರ ವ್ಯವಹಾರಗಳು, ಮತ್ತೆ ನಮ್ಮದೇ ಆಗಿರ್ತಕ್ಕಂತಹ ಯೋಚನೆಗಳು ಮನಸ್ಸಿನಲ್ಲಿ, ಇವು ಎಲ್ಲರಿಗೆ ಕಾಮನ್ ಆಗಿ ಇರ್ತಾವ. ನಾವು ನದಿ ಅಂತ ತಿಳ್ಕೊಂಡು ಅಂತಂದ್ರೆ ನದಿಗೆ ಆ ಶಾಂತ ಸ್ಥಿತಿ ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ಅದು ಸದಾ ಕೆಲಸ ಇರ್ತಿರ್ತದೆ, ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. ಅದು ನದಿಯನ್ನ ನೀವು ಮನಸ್ಸಿಗೆ ಹೋಲಿಸ್ಬೋದು. ಅದೇ ಸಮುದ್ರ ಆಗಿಬಿಟ್ರೆ ಅವಾಗಿಂತಹ ಎಷ್ಟರ ನದಿಗಳು ಬಂದು ಬಿದ್ದರೂ ಕೂಡ ಅದು ಹೇಗೆ ಗಂಭೀರವಾಗಿರ್ತದೋ ಆ ಗಾಂಭೀರ್ಯತೆ ನಮ್ಮೆಲ್ಲರಲ್ಲಿ ಕೂಡ ಹಾಸುವಕ್ಕಾಗಿದೆ. ಆ ಕೇವಲ ಅತ್ಯಂತಿಕ ಪರಮಾನಂದ ಶಾಂತ ಸ್ಥಿತಿ. ಯಾವಾಗ ನಾವು ಶಾಂತ ಸ್ಥಿತಿ ಅನುಭವಿಸಕ್ ಬಂತು, ಆವಾಗ ಅದ್ರ ಛಾಯೆ ನಿಮ್ಮ ಕಣ್ಣಲ್ಲಿ ಗೊತ್ತಾಗುತ್ತೆ. ನಿಮ್ಮ ಸ್ವಭಾವದಲ್ಲಿ ಗೊತ್ತಾಗ್ತಾ ಬರುತ್ತೆ, ನಿಮ್ಮ ಪರ್ಸನಾಲಿಟಿಯಲ್ಲಿ ಗೊತ್ತಾಗ್ತಾ ಬರ್ತದೆ. ಅದು ನಾವು ಅದನ್ನ ಸವಿಕಲ್ಪ ಅಂತ ನನಗೆ ಬರೋದಿಲ್ಲ, ನಿರ್ವಿಕಲ್ಪ ಅಂತ ನನಗೆ ಬರೋದಿಲ್ಲ. ಸವಿಕಲ್ಪ ಅಂತಂದು ಅಂದ್ರೆ ಅದು ಮನಸ್ಸಿನಿಂದ ಆಸೆ ಇರತಕ್ಕಂತಹದ್ದು, ಮನಸ್ಸಿನ ಜೊತೆಗೆ ಇರ್ತಕ್ಕಂತಹದ್ದು, ಮನಸ್ಸಿನಕ್ಕಿಂತನೂ ಆಸೆ ಇರ್ತಕ್ಕಂಥದ್ದು. ಮತ್ತೆ ಅದು ನಿರ್ವಿಕಲ್ಪ ಅಂತ ಕಾಣಕ್ ಬರಕಲ್ಲ. ಯಾಕಂತಂದ್ರೆ ಅದು ಅನುಭವಕ್ಕೆ ಬರುತ್ತೆ, ಕಾಣಿಸುತ್ತೆ. ಇತ್ತಂ ವಾಕ್ಯಃ ತದರ್ಥಾನುಸಂಧಾನಂ ಶ್ರವಣಂ ಭವೇತ್ ಯುಕ್ತ್ಯಾ ಸಂಭಾವಿತತ್ವಾ ಅನುಸಂಧಾನಂ ಮನನಂ ತು ಯತ್. ಹೀಗೆ ಶಾಸ್ತ್ರಕಾರರು ಆ ವಾದವನ್ನ ಕೇವಲ ವಾಕ್ಯದಿಂದ ಖಂಡಿಸಲ್ಪಡದೆ
ಅನುಭವಜನ್ಯವಾಗಿ ನಾವು ಮೊದಲೇ ನೋಡಿದ್ದೀವಿ. ನಾವು ಶಾಸ್ತ್ರವನ್ನ 3 ರೀತಿಯಾಗಿ, ಒಂದು ಶ್ರುತಿ ಸಮ್ಮತ, ಇನ್ನೊಂದು ತರ್ಕ ಸಮ್ಮತ, ಇನ್ನೊಂದು ಅನುಭವ ಸಮ್ಮತ. ಬ್ರಹ್ಮತತ್ವ ಅಂತಕ್ಕಂತಹದ್ದು ಶ್ರುತಿ ಸಮ್ಮತ ವಾಕ್ಯ. ಆ ಬ್ರಹ್ಮ ತತ್ವವನ್ನ ಅನುಭವದಿಂದ ಅನುಭವಿಸಲ್ಪಡ್ತಕ್ಕಂತಹದ್ದು, ಅನುಭಾವದ ಜೊತೆಗೆ ವ್ಯಕ್ತ ಮಾಡತಕ್ಕಂತಹದ್ದು ಅನುಭವಜನ್ಯ. ಹೀಗೆ ಆ ಪರವಸ್ತುವನ್ನ, ಶ್ರುತಿ ಸಮ್ಮತವಾಗಿರ್ತಕ್ಕಂಥ ವಸ್ತುವನ್ನ ಅನುಭವದಿಂದ ಶಾಸ್ತ್ರಕಾರರು ನಿರೂಪಣೆ ಮಾಡಿದರು. ನಿರೂಪಣೆ ಮಾಡಿರ್ತಕ್ಕಂತಹ ವಿಷಯ ಕೇಳುವಂತಹ ವ್ಯಕ್ತಿ ಮಂದಾಧಿಕಾರಿಯಾಗಿದ್ದಾಗ, ಸೊ ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಏನು, ಹೇಗೆ ಒಂದು ಮೆಡಿಕಲ್ ಓದ್ಬೇಕು ಅಂತಂದ್ರೆ ಹೆಂಗ ಮೆಡಿಕಲ್ ಕೋರ್ಸ್ ನಾವು ಸಬ್ಜೆಕ್ಟ್ ಅನ್ನ ಅಧ್ಯಯನ ಮಾಡಬೇಕು, ಹಾಗೆ ಈ ಪರಬ್ರಹ್ಮ ವಸ್ತು, ತತ್ಸ್ವರೂಪನಾಗಿರ್ತಕ್ಕಂತಹ ವಸ್ತು, ಇದನ್ನ ನಾವು ನಿಶ್ಚಯ ಮಾಡಬೇಕು, ತಿಳ್ಕೋಬೇಕು ಅಂತಂದ್ರೆ ಅವರು ನಮಗೆ ಒಂದು ಕೋರ್ಸ್ ಕೊಡ್ತಾ ಇದ್ದಾರೆ. ಅದು ಎಂಥದ್ದು ಅಂತಂದ್ರೆ ಇದಕ್ಕೆ ಮಹಾವಾಕ್ಯಗಳನ್ನ ಸಬ್ಜೆಕ್ಟ್ ಆಗಿ ಕೊಟ್ಟರವರು. ಇತ್ತಂ ಅಂದ್ರೆ ಈ ವಾಕ್ಯ ಯಾವುದು, ಉಪನಿಷತ್ತಿನ ವಾಕ್ಯ, ಅದು ಸಬ್ಜೆಕ್ಟ್. ಅದು ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಅರ್ಥ ಅನುಸಂಧಾನಂ ಏತತ್ ಶ್ರವಣಂ ಭವೇ, ಅದರ ಅರ್ಥವನ್ನ ಅನುಸಂಧಾನ ಮಾಡಬೇಕು. ವಾಕ್ಯವನ್ನ ಹಿಡಿದು ವಾಕ್ಯವನ್ನ ಪರಿಶೀಲನೆ ಮಾಡಬೇಕು. ವಾಕ್ಯವನ್ನ ಪರಿಶೀಲನೆ ಮಾಡತಕ್ಕಂತಹದ್ದು ಶ್ರವಣ ಅಂತ ಕರೆದ. ಯಾವುದ್ರಿಗೆ ಒಂದು ವಾಕ್ಯ ಹಿಡಿದ ಅನುಸಂಧಾನನ ಇಲ್ಲ, ಒಂದು ವಾಕ್ಯ ಹಿಡಿದ ಅನುಸಂಧಾನ ಮಾಡಿದ್ರೆ ಮತ್ತೆ ಇನ್ನೊಂದು ವಾಕ್ಯ ನಿಮ್ಮನ್ನ ಕನ್ಫ್ಯೂಸ್ ಮಾಡುತ್ತೆ. ಯಾಕಂತಂದ್ರೆ ಶ್ರುತಿ ಒಂದೇ ರೀತಿಯಾಗಿ ಹಿಡಲಿ ಪರಮಾತ್ಮನನ್ನ, ಅನಂತನಾಗಿರ್ತಕ್ಕಂಥವನನ್ನ ಅನಂತ ರೀತಿಯಾಗಿ ಇಡಲ್ಲ. ಶ್ರುತಿಯ ಅನೇಕತ್ವ ಅಂತ ಒಂದು ಉಪನಿಷತ್ತು ಒಂದು ರೀತಿಯಾಗಿ ತೋರಿಸ್ತದೆ, ಮತ್ತೊಂದು ಉಪನಿಷತ್ತು ಮತ್ತೊಂದು ರೀತಿಯಾಗಿ ತೋರಿಸ್ತದೆ. ಯಾಕೆ ಅಂತಂದ್ರೆ ಅವನು ಪರಮಾತ್ಮನ ಲಕ್ಷಣನಾಗಿ ಅವನು ಅನಂತ, ಅವನು ಅನಂತನಾಗಿರುವವನನ್ನು ಅನಂತನಾಗಿ ತಿಳ್ಕೋಬೇಕಂತ. ಶಾಂತಗೊಳಿಸಿದ್ವಿ ಅಂತಂದ್ರೆ ಏನಾಗುತ್ತೆ, ಅದನ್ನ ನಮ್ಮ ಅನರ್ಥ ಆಗುತ್ತೆ. ಹಾಗಾಗಿ ಈ ಉಪನಿಷತ್ತು ವಾಕ್ಯಗಳನ್ನ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಎಲ್ಲಾ ಶ್ರುತಿ ಸಮ್ಮತವಾದ ವಾಕ್ಯಗಳನ್ನ ನಾವು ಚಿಂತನೆ ಮಾಡಬೇಕು. ಇದೇನ್ ಹೇಳುತ್ತದೆ, ಈಶಾವಾಸ್ಯ ಉಪನಿಷತ್ತು ಏನ್ ಹೇಳುತ್ತದೆ, ಕೇನೋಪನಿಷತ್ತು ಏನ್ ಹೇಳುತ್ತದೆ, ಕಠೋಪನಿಷತ್ತು ಏನ್ ಹೇಳುತ್ತದೆ, ಮುಂಡಕ ಏನ್ ಹೇಳುತ್ತದೆ, ಮಾಂಡುಕ್ಯ ಏನ್ ಹೇಳುತ್ತದೆ, ಐತರೇಯ ಏನ್ ಹೇಳುತ್ತದೆ, ಪೈತರೇಯ ಏನ್ ಹೇಳುತ್ತದೆ, ಪ್ರಶ್ನೆ ಏನ್ ಹೇಳುತ್ತದೆ, ಶ್ವೇತಾಶ್ವತರ ಏನ್ ಹೇಳುತ್ತದೆ, ಛಾಂದೋಗ್ಯ ಏನ್ ಹೇಳುತ್ತದೆ, ಬೃಹದಾರಣ್ಯಕ್ಕೆ ಏನ್ ಹೇಳುತ್ತದೆ, ಕೈವಲ್ಯ ಉಪನಿಷತ್ತು ಏನ್ ಹೇಳುತ್ತದೆ, ಅಮೃತಬಿಂದು ಉಪನಿಷತ್ತು ಏನ್ ಹೇಳುತ್ತದೆ, ನಾರಾಯಣ ಸೂಕ್ತ ಏನ್ ಹೇಳುತ್ತದೆ, ಪುರುಷ ಸೂಕ್ತ ಏನ್ ಹೇಳುತ್ತದೆ,
ಹೀಗೆ ಮುಖ್ಯವಾಗಿರ್ತಕ್ಕಂಥದ್ದನ್ನ ಒಂದಿಷ್ಟು ಆಚಾರ್ಯರು ನಮಗೆ ನಿಶ್ಚಯ ಮಾಡಿದ್ದಾರೆ. ಯಾಕಂದ್ರೆ ಅದು ಎಷ್ಟಿದೆಯೋ ಅಷ್ಟು ಓದ್ಲಿಕ್ಕೆ ನಮಗಾಗೋದಿಲ್ಲ. ಅವರು ಎಲ್ಲವನ್ನ ಓದಿ ಒಂದಿಷ್ಟು ಕಲೆಕ್ಟ್ ಮಾಡಿ, ನೀವು ಇಷ್ಟನ್ನ ಓದ್ಬಿಡಿ, ಇಷ್ಟನ್ನ ಓದಿದ್ರೆ ಅದರಲ್ಲಿ ಇರ್ತಕ್ಕಂಥ ಎಲ್ಲದೂ ಇದ್ರಾಗ ಸೇರಿಸಿದ್ದಾರೆ ಅಂತ ಹೇಳಿಬಿಟ್ಟು ಕೆಲವೊಂದು ಸೆಲೆಕ್ಟೆಡ್ ಸಬ್ಜೆಕ್ಟ್ ನಮಗೆ ಕೊಟ್ಟಿದ್ದಾರೆ. ಯಾರಿಗೆ ಇದನ್ನ ತಿಳಿಬೇಕು ಅಂತಕ್ಕಂತಹದ್ದು ಉತ್ಕಟ ಬಯಕೆ ಇರ್ತದೋ ಅವನು ಈ ಅನೇಕ ರೀತಿಯಾಗಿ ಶಾಸ್ತ್ರಗಳ ಚಿಂತನೆ ಮಾಡಬೇಕು. ಈ ಶಾಸ್ತ್ರಗಳ ಚಿಂತನೆ ಅಂತಕ್ಕಂತಹದ್ದು ಅದನ್ನ ಶ್ರವಣ ಅಂತಕ್ಕಂಥದ್ದು ಹೇಗೆ ಆಗ್ಬೇಕು ಅಂತಂದ್ರೆ, ತಿರುಗಿ ನಿಮ್ದು ಇನ್ನೊಂದು ಯಾವುದೇ ಶ್ರುತಿ ಬಂದರೂ ಕೂಡ ನಿಮ್ಮ ಅಭಿಪ್ರಾಯವನ್ನ ಬ್ರೇಕ್ ಮಾಡಬಾರ್ದು, ಅಷ್ಟು ನಿಶ್ಚಲ ಆಗ್ಬೇಕು. ಎಲ್ಲ ಅನೇಕ ರೀತಿಯಾಗಿರ್ತಕ್ಕಂಥದ್ದನ್ನು ನೀವು ಓದಿದಾಗ ಅವಾಗ ಏನೆಲ್ಲ ಅನೇಕ ರೀತಿಯಾಗಿರ್ತಕ್ಕಂತಹ ವಾಕ್ಯಗಳು ಬರ್ತವೋ ಅವೆಲ್ಲವೂ ಕೂಡ ನಿಮ್ಮ ಅನುಭವದಲ್ಲಿ ಮರ್ಜಾಗ್ತವಾಗಿ ಅವು ವಿರೋಧ ಆಗೋದಿಲ್ಲ ನಿಮ್ಗೆ. ಇಲ್ಲ ಒಂದೇ ಆಂಗಲ್ ನಿಂದ ಓದ್ಬಿಟ್ಟಿದ್ವಿ ಅಂತಂದ್ರೆ ಏನಾಗುತ್ತೆ, ಒಂದೇ ವಾಕ್ಯ ನಡ್ಕೊಂಡು ತಿಳ್ಕೊಂಡ್ಬಿಟ್ಟಿದ್ವಿ ಅಂತಂದ್ರೆ ಅವಾಗ ಏನಾಗ್ಬಿಡ್ತೇವೆ ನಾವು ಒಂದು ಸೀಮಿತ, ನಾನ್ ನಡೆದದ್ದೇ ಬೇರೆ ಆಗಿಬಿಡ್ತಾವ. ಅವಾಗ ಇನ್ಯಾವುದ್ರ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಬಂದಾಗ ಮತ್ತೆ ಗೊಂದಲ ಶುರುವಾಗುತ್ತೆ ಮನುಷ್ಯನಿಗೆ. ಯಾಕೆ ಶ್ರವಣ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಶ್ರವಣದ ಕೊನೆಯ ನಿಶ್ಚಯ ಏನಂತಂದ್ರೆ, ವಿಚಾರ ತತ್ವ ಚಿಂತನೆಯಲ್ಲಿ ಸಂಶಯಕ್ಕೆ ಎಡೆಯಿಲ್ಲದಂತೆ ವಿಚಾರ ಸ್ಪಷ್ಟತೆ ಆಗ್ಬೇಕು. ಯಾವ ವಾಕ್ಯ ಬಂದ್ರೂ ಕೂಡ ಅದು ನಿಮ್ಮನ್ನ ನೀವು ತಿಳ್ಕೊಂಡಿರ್ತಕ್ಕಂತಹದ್ದನ್ನ ಅಲ್ಲಾಡಿಸ್ಬಾರ್ದು. ಅದು ಎರಡು ರೀತಿಯಿಂದ, ಒಂದು ಸಾಮರ್ಥ್ಯತೆ ಇತ್ತು ಅಂತಂದ್ರೆ ಅಧ್ಯಯನ ಮಾಡಿದ್ರೆ ತಿಳ್ಕೋಬೇಕು, ಸಾಮರ್ಥ್ಯತೆ ಇಲ್ಲದೆ ಇದ್ದಾಗ ತಿಳಿದಿರ್ತಕ್ಕಂತಹ ವ್ಯಕ್ತಿಯಿಂದನೂ ಕೂಡ ತಿಳಿತಕ್ಕಂತಹದ್ದು ಟೂವೇ. ಯಾವ ರೀತಿಯಾಗಿಯೂ ಕೂಡ ಅದನ್ನು ನಾವು ಅನುಸಂಧಾನ ಮಾಡಬಹುದು. ಸೊ ಈ ರೀತಿಯಾಗಿ ಯಾವುದನ್ನ ನಾವು ಅಗಮ್ಯ ಅಗೋಚರ ಅಂತ ಕರಿತೀವಿ, ಆ ಅಗಮ್ಯ ಅಗೋಚರನಾಗಿರ್ತಕ್ಕಂಥವನು ಅಂತಹ ತತ್ವವನ್ನ ಶ್ರುತಿ ಸಮ್ಮತವಾದ, ಆಚಾರ ಸಮ್ಮತವಾದ, ಯಾರೆಲ್ಲ ನಾವು ಮಹಾನ್ ಪುರುಷರಂತೇನು ಕರಿತೀವಿ ಅಂತವರ ವಿಚಾರಗಳನ್ನ ಅನುಸಂಧಾನ ಮಾಡಿ ನಿಶ್ಚಯಕ್ಕೆ ಬಂದಾಗ ಅವಾಗ ನಮಗೆ ಶ್ರವಣ ಕಂಪ್ಲೀಟ್ ಆಗುತ್ತೆ. ಅದು ಒಮ್ಮೆ ಶಾಸ್ತ್ರ ಚಿಂತನೆ ಪಕ್ಕ ಆದಾಗ ಅದು ನಮ್ಮ ವ್ಯವಹಾರದಲ್ಲಿ ಸಂಪೂರ್ಣವಾಗಿ ನಾವು ಮಾಡ್ತಕ್ಕಂತಹದಕ್ಕೆ ಮತ್ತೆ ಅದು ಶಾಸ್ತ್ರಕ್ಕೆ ವಿರುದ್ಧ ಆಗಬಾರದು. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಅದು ಎರಡನೇ ಸ್ಟೆಪ್, ಅದನ್ನ ಮನನ ಅಂತ ಕರಿತೀವಿ. ನಾವು ಅದನ್ನ ಪ್ರಾಕ್ಟೀಸ್ ಮಾಡೋದು. ಇದೇನಪ್ಪ ಇದು, ಏನು ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಕೊಡ್ತೀವಿ. ಎಲ್ಲಾ ಕಡೆ ಭಗವಂತ ಇದ್ದಾನೆ, ಮತ್ತೆ ಒಂದು ದೇವಸ್ಥಾನಕ್ಕೆ ಯಾಕೆ ಹೋಗ್ರು ಅಂತಂತಾರೆ? ದೇವಸ್ಥಾನದಲ್ಲಿ ಮಾತ್ರ ಜನ, ಹಿಂಗೆಲ್ಲ ವ್ಯವಹಾರದಲ್ಲಿ ತುಂಬಾ ಕನ್ಫ್ಯೂಸ್ ಆಗಿಬಿಡುತ್ತೆ ನಮ್ಮ. ಈ ಎಲ್ಲ ಗೊಂದಲಗಳು ನಿವಾರಣೆ ಆಗ್ಬೇಕು. ಏನು ಕೇಳಿದ್ದೆವೋ ಕೇಳಿರ್ತಕ್ಕಂತಹದ್ದು ವ್ಯವಹಾರ ಮಾಡುವಾಗ ಮನಸ್ಸಿನಲ್ಲಿ ಅದಕ್ಕೆ ತಾಳೆ ಆಗ್ಬೇಕು.
ಅವಾಗ ನಮಗೆ ಕರ್ಮದಲ್ಲಿ ಕುಶಲತೆ ಬರ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲದೆ ಇದ್ರೆ ಬರೀ ಇದು ಒಂದು ಭಾಗ ಆಗಿ ಉಳ್ಕೊಂಡ್ಬಿಡುತ್ತೆ ಅಷ್ಟೇ. ಅದರಿಂದ ಏನು ಉಪಯೋಗ ಬರೋದಿಲ್ಲ ಹೆಚ್ಚು, ಬರೀ ಒಂದು ಪಾರ್ಟ್ ಆಫ್ ದಿ ನಾಲೆಡ್ಜ್ ಆಗುತ್ತೆ ಅಷ್ಟೇ. ಸೊ ಹೀಗೆ ಈ ಶ್ರವಣ, ಮನನ ಮತ್ತು ನಿಧಿಧ್ಯಾಸನ ಅಂತಕ್ಕಂತಹದ್ದು ಅರ್ಥದಿಂದ, ಅನುಭವದಿಂದ ವಿಚಲಿತನಾಗದೆ ನಮ್ಮ ಒಳಗಡೆ ಉಳ್ಕೊಂಡಿರ್ತಕ್ಕಂತಹ ಕಷಾಯ ರೂಪದಲ್ಲಿರ್ತಕ್ಕಂತಹ, ಬೀಜ ರೂಪದಲ್ಲಿರ್ತಕ್ಕಂತಹ ಎಲ್ಲ ಬರ್ತಕ್ಕಂತಹ ಥಾಟ್ಸ್ಗಳು ಇನ್ನರ್, ಹೊರಗಿಂದಲ್ಲ ಒಳಗಡೆಯಿಂದ, ಅಂದರೆ ಸಂಸ್ಕಾರ ರೂಪದಲ್ಲಿರ್ತಕ್ಕಂತಹದ್ದು ಎಲ್ಲದನ್ನ ಕೂಡ ನಾವು ಅದನ್ನ ಬೇರೆ ಸಹಿತ ಕಿತ್ತೆ ಹಾಕಿದ್ವಿ ಅಂತಂದ್ರೆ ಆವಾಗ ಈ ಜೀವ ಈ ಎಲ್ಲ ದ್ವಂದ್ವಗಳಿಂದ ಮುಕ್ತವಾಗುತ್ತೆ. ಅಂತಹ ಒಂದು ವಿಚಾರವನ್ನ ಈಗ ಚಿಂತನೆ ಮಾಡೋಣ ಅಂತ ಹೇಳ್ಬಿಟ್ಟು ಶ್ರವಣ, ಮನನ, ನಿಧಿಧ್ಯಾಸನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಅದನ್ನು ನಾವು ಮತ್ತೆ ಮುಂದಿನ ಕ್ಲಾಸಲ್ಲಿ ಚಿಂತನೆ ಮಾಡೋಣ ಅಂತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.